ವಿಮಾನದಲ್ಲಿ ಪ್ರಯಾಣಿಕರೊಬ್ಬರಿಗೆ ಅಮಾನವೀಯವಾಗಿ ನಡೆಸಿಕೊಂಡಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಅಭಿಷೇಕ್ ಚೌಧರಿ ಈ ಪ್ರಯಾಣಿಕರು ತಮಗೆ ಎದುರಾದಂತಹ ಕಹಿ ಅನುಭವವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಹೌದು, ತಮಗಾಗಿರುವಂತಹ ಕಹಿ ಅನುಭವ ಏನು ಅನ್ನೋದನ್ನ ಅಭಿಷೇಕ್ ಹಂಚಿಕೊಂಡಿರೋದನ್ನ ನೀವು ಗಮನಿಸಬಹುದು. ಏರ್ ಇಂಡಿಯಾ ವಿಮಾನದಲ್ಲಿ ಆಗಿರುವಂತಹ ಘಟನೆಯ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ವಿಮಾನಯಾನ ಸಂಸ್ಥೆಯ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ತಾವು ಮುಂಗಡವಾಗಿ ಕಾಯ್ದಿರಿಸಿದ್ದ ಊಟವನ್ನು ನೀಡೋದಕ್ಕೆ ನಿರಾಕರಿಸಿದ ಸಿಬ್ಬಂದಿ ಆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ತಮ್ಮನ್ನ ಅಪಮಾನಿಸಿದ್ದಾರೆ ಅಂತ ಅಭಿಷೇಕ್ ಹೇಳ್ಕೊಂಡಿದ್ದಾರೆ. सब कहते हैं अतिथि देवो भव। एयर इंडिया कहता है अतिथि देवो भव। और आज जो हमारे इस अतिथि जो पीछे बैठे हैं इनके साथ क्या हुआ ये मैं आपको बताता हूँ. He is a French national. Just hear him out what he says. When I ask for my meal, non-veg meal, and they say, instead of say something like, okay, sorry sir, we don't have any meal, they just ask very roughly, like, show me tickets, to say that you cannot have a non-veg. And I was very surprised, the chief of the staff, that's talking very tough to me, like asking only without any say something like please can you show me your ticket, just show me ticket. What is that? I treat like this like they're doing in 33 years I'm traveling. I am an Air India customer and tomorrow I will not be on it anymore on Air India customer. नहीं ये चीज़ सुनी इनके साथ कैसे बोला गया. मैंने मैनेजर को बोला दिस इज नॉट द वे एन एयर होस्टेस शुड स्पीक टू अ पैसेंजर. उन्होंने मुझे बोला आप चुप रहिए मैं अभी इनसे बात कर रही हूँ और मेरे को चुप करा दिया गया. उसके थोड़ी देर बाद सेम इशू मैंने रेज किया. मैंने बोला मेरे साथ मेरा कजन है वो नॉन वेजिटेरियन खाएगा उसको तो नॉन वेजिटेरियन सर्व करिए. तुरंत इस एयर होस्टेस ने मुझे बोला. ರೈಟ್, ನೋಡಿದ್ರಲ್ಲ ಅಭಿಷೇಕ್ ಅವರು ಹಂಚಿಕೊಂಡಿರುವಂತಹ ಮಾಹಿತಿಯನ್ನ. ಇದ್ರ ಜೊತೆಗೆ ಮತ್ತೊಂದು ವಿಚಾರವನ್ನ ಇಲ್ಲಿ ನಾವು ಗಮನಿಸಲೇಬೇಕು. ಪ್ರಯಾಣಿಕರ ಮೊಬೈಲನ್ನು ಕಸಿದು ಅಲ್ಲಿ ಸಿಬ್ಬಂದಿ ದರ್ಪ ಕೂಡ ತೋರಿದ್ದಾರೆ. ವಿಮಾನ ಲ್ಯಾಂಡ್ ಆದರೂ ಪ್ರಯಾಣಿಕನ ಅಕ್ರಮ ತಡೆಗೆ ತಮ್ಮದೇ ಆದಂಥ ಪ್ರಯತ್ನ ಏನಂತ ಹೇಳಿದ್ರೆ ಇಲ್ಲಿ ನೋಡಿ ಆ ವಿಡಿಯೋಗಳನ್ನು ಏನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬಾರ್ದು ಅಂತ ಬೆದರಿಕೆಯನ್ನು ಕೂಡ ಒಡ್ಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ನೋಡಿ, ವಿಮಾನದಲ್ಲಿ ನಡೆದಂಥ ಘಟನೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಮಾಹಿತಿ ಹಂಚಿಕೊಳ್ಳೋದಿಲ್ಲ ಅಂತ ಮುಚ್ಚಳಿಕೆಯನ್ನು ಕೂಡ ಪಡೆಯಲಾಗಿದೆ. ನೋಡಿ, ಒಂದು ಅನ್ಯಾಯ ಆಗುತ್ತೆ, ಅದನ್ನು ಪ್ರಶ್ನಿಸುವಂತಹ ವಾತಾವರಣ ಇಲ್ವಾ ಅನ್ನುವಂತಹ ಮಗದೊಂದು ಪ್ರಶ್ನೆ. ಈ ಕುರಿತಾದಂಥ ವಿಡಿಯೋ ಪುರಾವೆಗಳಿರ್ಬೋದು, ಬೋರ್ಡಿಂಗ್ ಪಾಸ್ ಇರ್ಬೋದು, ಏರ್ ಇಂಡಿಯಾ ನೀಡಿದ ನಡವಳಿಕೆ ಎಚ್ಚರಿಕೆ ಪತ್ರದ ಫೋಟೋಗಳನ್ನು ಕೂಡ ಅದೇನೇ ಮಾಡಿದ್ರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ. ಆ ಕೆಲವೊಂದು ಕಾಪೀಸನ್ನು ನೀವು ಗಮನಿಸಬಹುದು.